ನಮ್ಮನೆ ಚಿಕ್ಕದು, ನನಗಿದೇ ಜಾಗ, ಬೇರೆ ಜಾಗ ಇಲ್ಲ ನನಗೆ. ABC ಜ್ಯೂಸ್ ಮಾಡ್ಕೊಳ್ಳೋಣ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟು ಏನೇನು ನಾವು ವೆಯ್ಟ್ ಲಾಸಿಗೆ ರೆಡಿ ಮಾಡ್ಕೊಬೇಕು ಅನ್ನೋದು ವಿಡಿಯೋ ಮಾಡಿದ್ದೆ, ಅದು ಆಯಿತು. ನಿನ್ನೆ ವಿಡಿಯೋಗೂ ತುಂಬ ಚೆನ್ನಾಗೆಲ್ಲ ಇದು ಮಾಡ್ತಾಯಿದ್ದೀರ. ಇವತ್ತು ಎರಡನೇ ದಿನ ನಾವು ಏನೇನು ತೊಗೊಳ್ಬೇಕು ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೀರು ಬಿಸಿ ಆಗ್ತಾ ಇದೆ ಮಾಮೂಲಿ. ನಂದು ವೆಯ್ಟ್ ಲಾಸ್ ಪುಡಿ, ಆರೋಗ್ಯದ ಪುಡಿ ತೊಗೊಳ್ತಾ ಇದ್ದೀನಿ 1 ಸ್ಪೂನು. ಬೆಳಗ್ಗೆ ತಿಂಡಿ 2 ಚಪಾತಿ ಮಾಡ್ಕೊಂಡಿದ್ದೀನಿ ನೋಡಿ, ಚಿಕ್ಕದಾಗಿ 2 ಚಪಾತಿ ಮಾಡ್ಕೊಂಡಿದ್ದೀನಿ. ಬೀಟ್ರೋಟ್ ಪಲ್ಯ ಜಾಸ್ತಿ ತೊಗೊಂಡಿದ್ದೀನಿ, 1 ಸೌತೆಕಾಯಿ ತೊಗೊಂಡಿದ್ದೀನಿ. ಇಷ್ಟು ಸಾಕು ನಮಗೆ ಬೆಳಗ್ಗೆ ತಿಂಡಿ. ನೀವು ಏನಾದರೂ ಮಾಡ್ಕೊಳ್ಳಿ, ದೋಸೆ ಆದರೂ ಇರಲಿ, ಇಡ್ಲಿ ಆದರೂ ಇರಲಿ, ಏನಾದರೂ ಇರಲಿ. ಸ್ವಲ್ಪ ರೈಸ್ ಐಟಮ್ ಬೇಡ, ರೈಸ್ ಐಟಮ್ ಆದಷ್ಟು ಅವಾಯ್ಡ್ ಮಾಡಿ. ಬೆಳಗ್ಗೆ ನಾನು ಇದು ತೊಗೊಂಡಿದ್ದೀನಿ. ಇಷ್ಟು ತಿಂಡಿ ಆಗಲಿ, ಊಟ ಆಗಲಿ, ಏನಾದರೂ ಆಗಲಿ ಅರ್ಧ ಗಂಟೆ ಮುಂಚೆ ನಾವು ನೀರು ಕುಡಿಬೇಕು. ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಬೇಕು. ಮಧ್ಯೆ ಎಲ್ಲ ನೀರು ಕುಡಿಬೇಡಿ. ಅರ್ಧ ಗಂಟೆ ಮುಂಚೆ ನೀವು ಎಷ್ಟು ನೀರು ಕುಡಿದ್ರು, ಹೊಟ್ಟೆ ತುಂಬ ನೀರು ಕುಡಿದ್ರೂ ಒಳ್ಳೆಯದು. ಆವಾಗ ನಮಗೆ ಊಟ ಕಡಿಮೆ ಸೇರುತ್ತೆ. ಅರ್ಧ ಗಂಟೆ ಮುಂಚೆ ಹೊಟ್ಟೆ ತುಂಬ ನೀರು ಕುಡೀರಿ, ಆಮೇಲೆ ಊಟ ಮಾಡಿ. ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರು ಕುಡೀರಿ. ಇವಾಗ ಇದು ಬೆಳಗಿನ ತಿಂಡಿ. ಇದು 12 ಗಂಟೆಗೆ ಒಂದು ABC ಜ್ಯೂಸ್ ಮಾಡ್ಕೊಳ್ಳೋಣ. ABC ಜ್ಯೂಸ್ಗೆ ನಾನು ಏನೇನು ಹಾಕಿದ್ದೀನಿ ಅಂದರೆ, ABC ಅಂದರೆ A ಆಪಲ್ಲು, B ಬೀಟ್ರೋಟು, C ಕ್ಯಾರೆಟ್ ಅಂತ. ನಾನು ಆಪಲ್ ತಂದಿಲ್ಲ ನನ್ನ ಹತ್ರ. ಆಪಲ್ಲು ನನಗೆ ಸ್ವಲ್ಪ ಅಷ್ಟಿಷ್ಟ ಆಗಲ್ಲ, ಅದಕ್ಕೆ ನಾನು ನೋಡಿ ಏನೇನು ತೊಗೊಂಡಿದ್ದೀನಿ ನನಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ನಾನು ಹೇಳ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ವಿಡಿಯೋ ಹಾಕಿದ್ದೀನಿ, ವಿಡಿಯೋ ನೋಡ್ಬೋದು. ಒಂದು 3 ಖರ್ಜೂರ ತೊಗೊಂಡಿದ್ದೀನಿ. ಖರ್ಜೂರ ನಮ್ಮ ಹತ್ರ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ನೀವು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ, ಇಲ್ಲರ ಹಾಗೇನೂ ಕುಡಿಬೋದು. ನಾನು ಖರ್ಜೂರ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಹೀಗೆ ಚಿಟ್ಕೊಂಡಿದ್ದೀನಿ ಶುಂಠಿ. ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಆಪಲ್ ಬದಲು ನಾನು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ತುಂಬ ಅಂದರೆ ಬೆಟ್ಟದ ನೆಲ್ಲಿಕಾಯಿ, ದಪ್ಪ ನೆಲ್ಲಿಕಾಯಿ ಬರುತ್ತೆ ಅದು. ಒಂದು ಕ್ಯಾರೆಟು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಬೀಟ್ರೋಟ್ ಹೆಚ್ಚಿಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು. ABC ಜ್ಯೂಸ್ ಮಾತ್ರ ತುಂಬ ಒಳ್ಳೆಯದು. ಸ್ಕಿನ್ಗೆ, ವೆಯ್ಟ್ ಲಾಸ್ಗೆ, ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನು ಸೋಸ್ಕೊಳ್ಳಲ್ಲ, ಸೋಸ್ಕೊಳ್ಳೋರು ಸೋಸ್ಕೊಬೋದು, ನಾನು ಸೋಸ್ಕೊಳ್ಳಲ್ಲ, ನಾನು ಹಾಗೆ ಕುಡಿಯೋದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಳ್ತೀನಿ. ಇದನ್ನು ಚರಟ ಎಲ್ಲ ತೆಗೆದುಬಿಟ್ರೆ, ಸೋಸ್ಕೊಂಬಿಟ್ರೆ ಸರಿ ಆಗಲ್ಲ, ಅದರದ್ದು ಅಂಶ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ ಅನ್ನೋ ಭಾವನೆ ನನಗೆ. ನೋಡಿ ಈ ಥರ ನೈಸ್ ಮಾಡ್ಕೊಂಡಿರ್ತೀನಿ ನಾನು ತುಂಬ ನೈಸ್ ಮಾಡಿಕೊಂಡು ಸೋಸ್ಕೊಳ್ಳಲ್ಲ. ಬೇಕಂದರೆ ಸೋಸ್ಕೊಬೋದು, ಆದಷ್ಟು ಸೋಸ್ಕೊಬೇಡಿ. ಇದು ಬಾಟ್ಲೆಲ್ಲ ಮಾಲಲ್ಲಿ ಸಿಗುತ್ತೆ, 60 ರೂಪಾಯೋ 90 ರೂಪಾಯೋ ಅಷ್ಟೇ. ಒಂಥರ ನಮಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ಅದರಲ್ಲಿ ಕುಡಿತೀವಿ ಅನ್ನೋದು ಚೆನ್ನಾಗಿರುತ್ತೆ. ನೀವು ಕುಡಿಬೋದು, ಇಲ್ದಿದ್ರೆ ಹಲ್ವಾ ಥರ ಹಾಗೆ ತಿನ್ಬೋದು. ನೋಡಿ ಎಷ್ಟು ಒಳ್ಳೆಯದು ಗೊತ್ತಾ, ಸ್ಕಿನ್ನು ತುಂಬ ಬ್ರೈಟ್ ಆಗುತ್ತೆ. ಮುಖ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮುಖ ಅಂತಲ್ಲ, ಎಲ್ಲ ಚೆನ್ನಾಗಾಗುತ್ತೆ. ನೋಡಿ ಜ್ಯೂಸು ರೆಡಿ ಆಯಿತು. ದಯವಿಟ್ಟು 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 ದಯವಿಟ್ಟು, ಯಾಕಂದರೆ ನಮ್ಮನೆ ಚಿಕ್ಕದು, ನನಗಿದೇ ಜಾಗ, ಬೇರೆ ಜಾಗ ಇಲ್ಲ ನನಗೆ. ಕಮೆಂಟ್ ಮಾಡಿದ್ದೀರಾ, ಒಂದೇ ಜಾಗದಲ್ಲಿ ನೋಡಿ 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 ಬೇಜಾರಾಯಿತು ಅಂತ ಹೇಳ್ತಾ ಇದ್ದೀರಾ. ನಾನು ಏನು ಮಾಡಲಿ? ನಾನು ಹೇಳಿದ್ದೀನಿ, ನಮ್ಮನೆ ಹೋಮ್ ಟೂರ್ ಇದೆ ನೋಡಿ, 13ಕ್ಕೆ 18 ಅಷ್ಟೇ ಚಿಕ್ಕ ಮನೇಲಿ ನಾನು ಇರೋದು. ನನ್ನ ಅರಮನೆ ಇದು, ನನ್ನ ದೇವಸ್ಥಾನ ಇದು. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಸ್ಟಿಕ್ಕರ್ ಎಲ್ಲ ತೊಗೊಂಡು ಬಂದಿಟ್ಟಿದ್ದೀನಿ. ಕೃಷ್ಣಂದು ನೋಡ್ತೀರಾ ಅಂತ. ನೀವು ಅದಕ್ಕೂ ನಮ್ಮ
ನೀವು ಒಂದೇ ಜಾಗದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀರಾ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಬೇರೆಯವ್ರು ಇವ್ರ ಮನೆಗೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮ್ಗೆ ಹಂಗೂ ನನಗೆ ನೋಡಿದ್ದೇ ವಿಡಿಯೋ ಜಾಗ ನೋಡಬೇಕು ಅಂದರೆ ನಾನು ವಿಡಿಯೋ ನೋಡಬೇಡಿ. ದಯವಿಟ್ಟು ಆ ಥರ ಬೇಜಾರು ಮಾಡ್ಕೊಬೇಡಿ. ನನಗೆ ಬೇರೆ ಯಾವುದೂ ಆಪ್ಷನ್ ಇಲ್ಲ, ಆಯಿತಾ? ಬೇರೆ ಏನಾದರೂ ಇವ್ರ ಮನೆಗೆ ಹೋಗಿ ವಿಡಿಯೋ ಮಾಡೋದು ಅಂತ ಅಂದರೆ ಅದು ನನಗೆ ಸರಿ ಆಗಲ್ಲ. ಆಯ್ತು, ನನಗೆ ಇದೇ ಜಾಗ, ನನ್ನ ಮನೆ ಪುಟ್ಟು ಮನೆ, ನನಗಿದೇ ಜಾಗ ಆಗೋದು. ನೋಡಿ, ABC ಜ್ಯೂಸು ರೆಡಿ ಆಯಿತು. ಬೇಜಾರು ಮಾಡ್ಕೊಬೇಡಿ. ಕಮೆಂಟ್ಗೆ ನನಗೇನು ನೀವು ಹೇಳಿದ್ದು ಬೇಜಾರಾಗಲಿಲ್ಲ, ಯಾಕಂದರೆ ನಮ್ಮ ಮನೆ ಚಿಕ್ಕದು ಹೌದು, ನಿಮ್ಗೆ ನೋಡಿ ನೋಡಿ ಬೇಜಾರಾಗಿರ್ಬೋದು. ಆದರೆ ನಾನೇನು ಮಾಡೋಕ್ಕಾಗುತ್ತೆ ಅಲ್ವಾ? ನೈಸಾಗಿ ರುಬ್ಕೊಂಬಿಡಿ. ನೀವು ಇದೇ ಮಾಡಬೇಡಿ, ಸೋಸ್ಕೊಬೇಡಿ. ಸೋಸ್ಕೊಂಡ್ರೆ ಎಲ್ಲ ಹೊರಟೋಗುತ್ತೆ, ಅಂಶನೇ ಇರಲ್ಲ ಏನೂ. ಇದರಲ್ಲಿ ಏನು ಸೋಸೋ, ಕ್ಯಾರೆಟ್ ಹಾಗೆ ತಿನ್ಬೋದು, ಬೀಟ್ರೂಟ್ ಹಾಗೆ ತಿನ್ಬೋದು, ನೆಲ್ಲಿಕಾಯಿ ಹಾಗೆ ತಿನ್ಬೋದು, ಶುಂಠಿ, ಪುದೀನ, ಖರ್ಜೂರ, ಇಷ್ಟೇ. ಏನಕ್ಕೆ ಸೋಸ್ಕೊತೀರಾ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ABC ಜ್ಯೂಸು ಡೈಲಿ ಕುಡಿಬೇಕು. ದಿನ ಬಿಟ್ಟು ದಿನ ಕುಡೀರಿ, ಇಲ್ಲ ವಾರಕ್ಕೆ 3 ದಿವಸ ಕುಡೀರಿ. ಮಾತ್ರ ಖಂಡಿತ ಕೊಡಿ. ಮಕ್ಳಿಗೂ ಕುಡಿಸಿ. ಮಕ್ಳಿಗೆ ಸ್ವಲ್ಪ ಖರ್ಜೂರ ಜಾಸ್ತಿ ಹಾಕ್ಬಿಟ್ಟು ಕೊಡಿ. ಸಿಹಿ ಇದ್ದರೆ ಸ್ವಲ್ಪ ಕುಡಿತಾರೆ. ಖರ್ಜೂರನೂ ತುಂಬ ಒಳ್ಳೆಯದು ನಮಗೆ ಅಲ್ವಾ? ಡಿಮಾರ್ಟಲ್ಲಿ 80-90 ರೂಪಾಯಿಗೆಲ್ಲ ಈ ಥರ ಸಿಗುತ್ತೆ. ನಮ್ಗೆ ಏನಾಗುತ್ತೆ ಗೊತ್ತಾ, ಹುಮ್ಮಸ್ ಬರುತ್ತೆ. ನಾವು ಡಿಫ್ರೆಂಟ್ ಬಾಟ್ಲಲ್ಲಿ ಲೋಟದಲ್ಲಿ ಕುಡಿತಾ ಇದ್ರೆ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ತಂದಿಟ್ಕೊಂಡಿರೋದು. ಜಾಸ್ತಿ ಏನು ಖರ್ಚಲ್ಲ, ತಂದಿಟ್ಕೊಂಡ್ರೆ ಅಂದರೆ ಹುಷಾರಾಗಿ ನೋಡ್ಕೊಬೇಕು. ಎಷ್ಟು ವರ್ಷ ಆದರೂ ಬಾಳಿಕೆ ಬರುತ್ತೆ ಹುಷಾರಾಗಿ ನೋಡಿಕೊಂಡ್ರೆ. ಈಗ ನಾನು ನಿಧಾನವಾಗಿ ABC ಜ್ಯೂಸ್ ಕುಡಿತೀನಿ, ಮತ್ತೆ ಸಿಗ್ತೀನಿ. ಮಧ್ಯಾಹ್ನಕ್ಕೆ ವಾಗ್ಮಿ ಬಂದಿದ್ದಾಳೆ ಮೊಮ್ಮಗಳು, ಅದಕ್ಕೆ ಅವಳಿಗೊಂಚೂರು ಅನ್ನ ಮಾಡಿದ್ದೀನಿ. ನನಗೆ ಅವಳಿಗೆ ಮೂಲಂಗಿ ಹುಳಿ ಮಾಡಿದ್ದೆ, ಜಾಸ್ತಿ ತರಕಾರಿ ಎಲ್ಲ ಹಾಕ್ಬಿಟ್ಟು. ನೋಡಿ, ಮೂಲಂಗಿ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ತುಂಬ ಇಷ್ಟ. ಬಂದಾಗೆಲ್ಲ ರ್ಯಾಡಿಶ್ ಮಾಡಿಕೊಡು ಅಂತಾಳೆ. ನನಗೊಂದು ಮೆಂತ್ಯ ಮುದ್ದೆ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮುದ್ದೆಗೆ ನಾನು ಏನೇನು ಹಾಕ್ತೀನಿ ಅಂದರೆ, ಅಕ್ಕಿ, ಇದು ಮೆಂತ್ಯ ಇಷ್ಟೇ ಹಾಕ್ಬಿಟ್ಟು 1 kg ಅಕ್ಕಿಗೆ 2 kg ಮೆಂತ್ಯ ಹಾಕ್ಬಿಟ್ಟು ಬೀಸ್ಕೊಂಡಿಟ್ಟಿರ್ತೀನಿ ನಾನು. ಇಷ್ಟೇ, ಇನ್ನೇನು ಹಾಕಲ್ಲ. ಕಹಿ ಇರುತ್ತೆ, ಆದರೆ ನಮಗೆ ಸೊಂಟಕ್ಕೆ ತುಂಬ ಒಳ್ಳೆಯದು. ಮತ್ತು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸೌತೆಕಾಯಿ ಏನು ಅಂದರೆ ನಾನು ಸಿಪ್ಪೆ ತೆಗೆಯಲ್ಲ, ಇವಳು ವಾಗ್ಮಿ ತಿನ್ನಲ್ಲ, ಅದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಒಂದು ಮುದ್ದೆ, ಇಷ್ಟೇ ದಪ್ಪದ ಮುದ್ದೆ ಮಾಡ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಮುದ್ದೆ ನೋಡಿ, ಇಷ್ಟಪ್ಪ ಮುದ್ದೆ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಇದೆ, ಇದಕ್ಕೊಂದು ಸ್ವಲ್ಪ ಈ ಥರ ನೋಡಿ ತುಪ್ಪ ಹಾಕ್ಕೊಂಡ್ರೆ ವಾವ್ ಯಮ್ಮಿ. ಬಿಸಿಲಿಗೆ ತುಪ್ಪ ನೀರಾಗಿರುತ್ತೆ. ತುಪ್ಪ ಎಲ್ಲ ತಿನ್ನಬೇಕು. ಡಯೆಟ್ಗೆ ಅಯ್ಯೋ ತುಪ್ಪ ತಿನ್ನಬಾರ್ದು ಅನ್ನಬಾರ್ದು. 1 ಸ್ಪೂನು ಡೈಲಿ ತುಪ್ಪ ತೊಗೊಳ್ಬೇಕು. ಮತ್ತು ನನಗೆ ಈ ಬೇಸಿಗೆಗಾಲಕ್ಕೆ ಗಟ್ಟಿ ಸಾರು, ಮಸಾಲೆ ಸಾರು ಇಷ್ಟ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರಾಗೆ ಸಾರು ಮಾಡೋದು. ನೋಡಿ, ಮಧ್ಯಾಹ್ನದ ಲಂಚ್ಗೆ ಇದು ಮೆಂತ್ಯ ಮುದ್ದೆ. ನೀವು ಯಾವುದಾದ್ರೂ ಮುದ್ದೆ ತೊಗೊಳ್ಳಿ. ನೀವು ರಾಗಿ ಮುದ್ದೆ ಮಾಡ್ತೀರಾ, ರಾಗಿ ಮುದ್ದೆ ಮಾಡಿ. ಇದು ಮೆಂತ್ಯ ಅಕ್ಕಿ, 2 ಅಕ್ಕಿ ಬೀಸಿರೋದು, ಬೀಸಿಟ್ಕೊಂಬಿಟ್ಟಿರ್ತೀನಿ. 1-2 kg ಬೀಸ್ತೀನಿ ನಾನು, ತಿಂಗಳೆಲ್ಲ ಬರುತ್ತೆ ನನಗೆ. ಮಧ್ಯಾಹ್ನಕ್ಕೆ ಮೆಂತ್ಯ ಮುದ್ದೆ. ಏನು ಸಾಂಬಾರು, ನೀವೇನು ತರಕಾರಿ, ಎಲ್ಲ ತರಕಾರಿ ಸೊಪ್ಪು ಏನಾದರೂ ಹಾಕಿ ಮಾಡಿರಿ. ಇಂಥದ್ದೇ ಆಗಬೇಕು ಅಂತ ನಾನು ಹೇಳ್ತಿಲ್ಲ, ಯಾವುದಾದ್ರೂ ಸರಿ. ತರಕಾರಿ ಜಾಸ್ತಿ ತಿನ್ನಬೇಕು. ಸಾಂಬಾರು ಹಾಕಿ ಒಂದು ಮುದ್ದೆ ತೊಗೊಳ್ಳಿ. ಮಧ್ಯಾಹ್ನದ ಹೊತ್ತು ಸೌತೆಕಾಯಿ ಅಂತೂ ತೊಗೊಳ್ಳಿ, ಸೌತೆಕಾಯಲ್ಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಇದು ಮಧ್ಯಾಹ್ನದಾಯಿತು. ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ನೀರು ಕುಡೀರಿ. ಹಸು ತರ್ತೀನಿ. ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ನೀರು ಕುಡೀರಿ. ಊಟ ಆದಮೇಲೆ ನೀರು ಕುಡೀರಿ. ಮಧ್ಯ ಮಾತ್ರ ನೀರು ಕುಡಿಬೇಡಿ. ಇವಾಗ ಇದು ಊಟ ಮಾಡೋಣ. ನೋಡಿ, ವಾಗ್ಮಿಗೆ ರ್ಯಾಡಿಶ್ ಹುಳಿ ಅಂದರೆ ತುಂಬ ಇಷ್ಟ. ಬಿಸಿ ಇರತ್ತಲ್ಲ ತಣ್ಣಗಾಕಿ. ಹಂಗೆ ಟೈಮ್ ಸೆಟ್ ಮಾಡಿಕೊಟ್ಟಿದ್ದಾಳೆ ಅಮ್ಮ. ನಾನು
ಮೆಂತ್ಯ ಮುದ್ದೆ, ತುಪ್ಪ ಜಾಸ್ತಿ, ತರಕಾರಿ ಹೋಳೆಲ್ಲ ಹಾಕ್ಕೊಂಡು ನೋಡಿ, ತುಂಬ ಒಳ್ಳೆಯದು. ಮೆಂತ್ಯ ಮುದ್ದೆ ಇದೆಯಲ್ಲ, ಬೆಣ್ಣೆ ಥರ ಆಗುತ್ತೆ ನಮಗೆ. ಸ್ವಲ್ಪ ಬಿಸಿ 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 ಸೌತೆಕಾಯಿ ಅವಳಿಗೆ ಸಿಪ್ಪೆ ತೆಗಿಬೇಕು, ಸೌತೆಕಾಯಿ, ನಾನು ಅದಕ್ಕೆ ಸಿಪ್ಪೆ ತೆಗ್ದಿದ್ದೀನಿ. ಮೆಂತ್ಯ ಮುದ್ದೆ ತುಂಬ ಅಂದರೆ ತುಂಬ ಸ್ವಲ್ಪ ಕಹಿ ಇರುತ್ತೆ. ಆದರೆ ಈ ನಾವು ಏನಾದರೂ ತರಕಾರಿ ಹಾಕ್ಬಿಟ್ಟು ಸಾರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಗೊತ್ತಾಗಲ್ಲ, ನಾವು ನುಂಗ್ತೀವಲ್ಲ. ಹಾಗಾಗಿ ತುಂಬ ಒಳ್ಳೆಯದು ಮೆಂತ್ಯ ಮುದ್ದೆ ಮಾಡ್ಕೊಳ್ಳಿ. ಮಂಡಿ ನೋವು, ಸೊಂಟ ನೋವು ಏನೂ ಬರಲ್ಲ, ಅಷ್ಟು ಒಳ್ಳೆಯದು. ಮಕ್ಳಿಗೂ ತಿನ್ನಿಸ್ಬೇಕು. ಒಂಚೂರು ನುಂಗ್ಕಂಡ ಚೆನ್ನಾಗಿರುತ್ತೆ, ಎಮ್ಮೆ ಆಗಿರುತ್ತೆ. ಸಾರು ಇದು ಇದ್ರದ್ದೇ ಹುಳಿ, ರ್ಯಾಡಿಶ್ ಹುಳಿನೇ ನಿನಗೆ ಇಷ್ಟ ಅಂತ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮೆಂತೆ ನುಂಗ್ತಾಳೆ, ನೋಡಿ ಮುದ್ದೆ ನುಂಗ್ತಾಳೆ ನಮ್ಮ ಆದ್ಮಿ. ಸೌತೆಕಾಯಿ ತಿಂದ್ಬಿಡು ಬಂದರೆ. ರಜಾ ಅಂತ ನಮ್ಮ ಮನೇಲಿದ್ದಾಳೆ ಅಲ್ವಾ ಕಂದ? ಬೇಬಿ ಮನೆ ಇಷ್ಟ ಅಲ್ವಾ? ನುಂಗು, ಗುಳು ಮತ್ತು ನುಂಗಬೇಕು, ಕಚ್ಚಬಾರ್ದು, ನುಂಗು. ಎಮ್ಮಿ ಬೇಕಾ ಬೇಕಾ? ಹಾಂ, ಇನ್ನೊಂದೇ ಒಂದು, ಇನ್ನೊಂದು ನೀರು ಕುಡಿಯುತ್ತೆ. ಇದೊಂದೇ ಒಂದು ತಗೊಟ್ಬಿಡ್ತೀವಿ. ನುಂಗಬೇಕು, ಕಚ್ಚಬಾರ್ದು, ಗುಳು ಅಂತ ನುಂಗು. ನೀರು ಕುಡಿ. ನೋಡಿ, ಮೆಂತ್ಯ ನಿಜವಾಗ್ಲೂ ಹೇಳ್ತೀನಿ, ಮೆಂತ್ಯ ಮುದ್ದೆ ಮಾಡಿ ಸೂಪರಾಗಿರುತ್ತೆ. ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಮೆಂತ್ಯ ಮುದ್ದೆನೇ ಜಾಸ್ತಿ ತಿನ್ನೋದು. ಮಧ್ಯೆ ನೀರು ಕುಡಿಬೇಡಿ. ಸಂಜೆ ಒಂದು ಇಷ್ಟೇ, ಒಂದು 2 ಸ್ಪೂನ್ ಆಗೋಷ್ಟು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ, 5 ಬಾದಾಮಿ ತೊಗೊಂಡಿದ್ದೀನಿ, 2 ಖರ್ಜೂರ ತೊಗೊಂಡಿದ್ದೀನಿ. ನಾನೇ ಮಾಡಿರೋದು ದ್ರಾಕ್ಷಿ, ಇದು ವಿಡಿಯೋ ಇದೆ ನೋಡ್ಬೋದು. ಒಂದು 6 ಪಿಸ್ತಾ ತೊಗೊಂಡಿದ್ದೀನಿ, ಸ್ವಲ್ಪ ಕಪ್ ದ್ರಾಕ್ಷಿ ತೊಗೊಂಡಿದ್ದೀನಿ. ಇಷ್ಟನ್ನು ಅಕಸ್ಮಾತ್ ಇಲ್ಲ ನಮಗಿದು ತೊಗೊಳಕ್ಕಾಗಲ್ಲ, ನಮಗೆ ಕಷ್ಟ ಆಗಲ್ಲ ಅಂತ ಅಂದರೆ, ನಮಗೆ ಆಗಲ್ಲ ಇದು ಇಷ್ಟೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಅಂತ ಅಂದವರು ತಿಂದರೆ ತುಂಬ ಒಳ್ಳೆಯದು. ಈ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ ಎಲ್ಲ ತುಂಬ ಒಳ್ಳೆಯದು. ಅಕಸ್ಮಾತ್ ಇಲ್ಲ ನಮ್ಗೆ ಆಗಲ್ಲ ಅಂತ ಅಂದರೆ, ಕಡಲೆಕಾಯಿ ಬೀಜ ಬರುತ್ತಲ್ಲ, ನೆಲಗಡಲೆ, ನಾವು ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಹಾಕ್ತೀವಲ್ಲ, ಅದನ್ನು ಒಂದು ಮುಷ್ಟಿ ಹುರ್ಕೊಂಬಿಡಿ. ಹುರ್ಕೊಂಡು ಉಪ್ಪೇನೂ ಹಾಕ್ಕೊಬೇಡಿ, ಅದನ್ನು ತಿನ್ನಿ. ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಅದನ್ನೊಂಚೂರು ತಿನ್ನಿ, ಅದು 2 ಆಗುತ್ತೆ. ನಾನಿವಾಗ ಇದನ್ನು ಇಷ್ಟನ್ನು ನಾನಿವಾಗ ತಿಂತೀನಿ ನಿಧಾನವಾಗಿ. ನನಗೆ ಇದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ತುಂಬ ಇಷ್ಟ ನನಗೆ. ಮೊದಲಿಂದನೂ ತುಂಬ ತಿಂತೀನಿ ನಾನು. ಅದೆಲ್ಲ ನಮಗೇನಾಗುತ್ತೆ ಅಂದರೆ ಸ್ಕಿನ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಿರುತ್ತೆ. ನಾವೆಷ್ಟೇ ಸಣ್ಣ ಆದ್ರೂ, ಏನೇ ಇವತ್ತು ನೋಡಿ ಏನೂ ತಿಂದೇ ಇದ್ರೂ ನಮಗೆ ಸುಸ್ತು ಅನ್ಸಲ್ಲ. ಬೆಳಗ್ಗೆ ಇವತ್ತೇನು ತಿಂಡಿ ಆಯಿತು, ಬೀಟ್ರೋಟ್ ಪಲ್ಯ, ಚಪಾತಿ ಆಯಿತು, ABC ಜ್ಯೂಸ್ ಆಯಿತು. ಆಮೇಲೆ ಮಧ್ಯಾಹ್ನ ಮೆಂತ್ಯ ಮುದ್ದೆನೂ ಮೂಲಂಗಿ ಸಾರಾಯಿತು. ವೀಡಿಯೋ ಮಾಡೋಕ್ಕಂತ ಹಿಂಗೆ ರೆಡಿ ಆಗಿರ್ತೀನಿ, ಅವಾಗವಾಗ ವೀಡಿಯೋ ಮಾಡ್ತಾ ಇರ್ತೀನಿ. ಅದು ಇದು ತುಂಬ ಆರ್ಡ್ರ್ ಇವತ್ತು ಸಿಕ್ಕಾಬಟ್ಟೆ ಆರ್ಡ್ರು. ಹಾಗಾಗಿ ಆಗ್ತಾಯಿದೆ ನಿಮ್ಮೆಲ್ಲರೂ ಪ್ರೀತಿಯಿಂದ. ಇವಾಗ ಇದಾಯಿತು, ಮಧ್ಯ 3 ಲೀಟ್ರು 4 ಲೀಟ್ರು ನೀರು ಕುಡಿತೀವಿ, ಅದು ಲೆಕ್ಕ ಇಲ್ಲ. ಇನ್ನು 6 ಗಂಟೆಗೆ ಒಂದಿದೆ, 6 ಗಂಟೆಗೆ ಇವತ್ತು ಸ್ಪೆಷಲ್ ಇರುತ್ತೆ. ಅದೇನು ಅಂತ ನೋಡೋಣ. ಸಂಜೆಗೆ 6:30 ಊಟ ನಮ್ಮದು. ರಾಜ್ಮಾ ಹೀಗಿರುತ್ತೆ, ತುಂಬ ಪ್ರೋಟೀನ್ ಇದು, ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ರಾಜ್ಮಾನ ನಾನು ಒಂದೇ ಒಂದು ಮುಷ್ಟಿ ನೆನೆಸ್ಕೊಂಡಿದ್ದೀನಿ ನೋಡಿ. ನೆನೆಸ್ಕೊಂಡ್ರೆ ಈ ಥರ ಆಗುತ್ತೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಅದರಲ್ಲೇ ಇರೋದು ಸಾಕು. ಸ್ವಲ್ಪ ಉಪ್ಪು ಹಾಕ್ತೀನಿ, ಜಾಸ್ತಿ ಉಪ್ಪು ಬೇಡ, ಇಷ್ಟೇ ಉಪ್ಪು ಹಾಕ್ತೀನಿ ಸಾಕು. ಈಗ ಇದನ್ನು ಒಂದು ವಿಷಲು ಬೇಡ, ಇನ್ನೇನು ವಿಷಲ್ ಬರುತ್ತೆ ಅಂದಾಗ ಆಫ್ ಮಾಡ್ಕೊಳ್ಳೋಣ.
ಯಾಕಂದರೆ ಅದು ಇದಾಗುತ್ತೆ, ಬೇಗ ಬೇಯುತ್ತೆ ಅದು. ಎಣ್ಣೆ ಕಾಯಿಸಿಟ್ಟಿದ್ದೀನಿ, ನಂದು ಫೇಸ್ ಗ್ಲೋಯಿಂಗ್ ಆಯಿಲು. ಈ ಕೆಲಸ, ಈ ಡಯೆಟ್ಟು ಒಂಥರ ಆಗುತ್ತೆ ಬಿಸಿಲಿಗೂ ಅದಕ್ಕೂ. ನೋಡಿ ಇಷ್ಟು ಬೆಂದಿರುತ್ತೆ, ಒಂದೇ ಪ್ರೆಷರ್ಗೆ ಇಷ್ಟು ಬೆಂದಿರುತ್ತೆ ನೋಡಿ. ತುಂಬ ಬೆಂದರೆ ಇದು ಇದಾಗೋಗುತ್ತೆ ನೋಡಿ, ಇಷ್ಟು ಸಾಕು. ಇದನ್ನು ನೀವು ಒಂಚೂರು ಒಗ್ಗರಣೆ ಆದರೂ ಹಾಕ್ಕೊಳ್ಬೋದು, ನಾವು ಪಲ್ಯ ಮಾಡ್ಕೊಳ್ತೀವಲ್ಲ ಆ ಥರ ಒಗ್ಗರಣೆ ಆದರೂ ಹಾಕ್ಕೊಳ್ಬೋದು. ನಾನು ಇರೋದು ಲೆಕ್ಕ ಮಾಡಿದ್ರೆ 50 ಕಾಳಿದೆ, 50 ಕಾಳನ್ನ ಏನು ಒಗ್ಗರಣೆ ಹಾಕ್ಕೊಳ್ಳಿ, ಅದಕ್ಕೆ ಹಾಗೆ ತಿಂತೀನಿ ನಾನು. ಇಷ್ಟೇ ಬೌಲು 6:45 ನೋಡಿ, 6:45. ನಾವು ಸಿಹಿ ಗೆಣಸಿರುತ್ತಲ್ಲ ಅದು ತಿನ್ನೋ ಥರ ಅನಿಸುತ್ತೆ. ನೀವು ಒಗ್ಗರಣೆ ಹಾಕ್ಕೊಬೋದು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಬೋದು. ಇಷ್ಟಕ್ಕೇನು ಒಗ್ಗರಣೆ ಹಾಕಲಿ, ಒಬ್ಬಳಿಗೆ ಮನೆಯವ್ರಿಗೆಲ್ಲ ಮಾಡಿಕೊಡಿ, ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗಂತ ನೀವು ಒಬ್ಬರೇ ಮಾಡ್ಕೊಂಬಿಡಿ, ಮನೆಯವ್ರಿಗೆಲ್ಲ ಮಾಡಿಕೊಡಿ. ನಿಮ್ಗೇನು ಅನಿಸುತ್ತೆ, ನನಗೊಬ್ಬಳಿಗೆ ಮಾಡ್ಕೊಬೇಕು ಅನಿಸುತ್ತೆ. ನೀವು ಮನೆಯವ್ರಿಗೆಲ್ಲ ಮಾಡಿಕೊಟ್ರು ಅವ್ರಿಗೂ ಒಂದು ಹೊಸ ಟೇಸ್ಟ್ ಕೊಟ್ಟಂಗೆ ಆಗುತ್ತೆ, ಒಂದು ಆರೋಗ್ಯ ಕೊಟ್ಟಂಗೆ ಆಗುತ್ತೆ, ನೀವು ವೆಯ್ಟ್ ಲಾಸ್ ಮಾಡ್ಕೊಂಡಂಗೆ ಆಗುತ್ತೆ ಅಲ್ವಾ, ಎಲ್ಲ ಆಗುತ್ತೆ. ಇದಾದಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಟ್ಟು ಒಂದು ಲೋಟ ಬಿಸಿನೀರು ಇಲ್ವಾ, ನೀವು ವೆಯ್ಟ್ ಲಾಸ್ ಪುಡಿ, ಆರೋಗ್ಯ ಪುಡಿ ತೊಗೊಳಂಗಿದ್ರೆ ತೊಗೊಳ್ಳಿ. ಇನ್ನು ಆಮೇಲೆ ಏನೂ ಇಲ್ಲ, ನಾಳೆ ಬೆಳಗ್ಗೆವರೆಗೂ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಫುಲ್ಲು ಲಿಕ್ವಿಡ್ ಡಯೆಟು, ಏನು ತಿನ್ನೋದು ಏನೂ ಇಲ್ಲ, ಲಿಕ್ವಿಡ್ ಡಯೆಟ್ ಫುಲ್ಲು ರೆಡಿಯಾಗಿರಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.